ಕರ್ನಾಟಕದ ಕಾಶ್ಮೀರ ಅಂತಲೇ ಪ್ರಸಿದ್ಧವಾಗಿರೋ ಕೊಡಗು ಜಿಲ್ಲೆಯಲ್ಲಿ ಚಳಿ ಅಬ್ಬರ ಶುರುವಾಗಿದ್ದು ಜನ ತತ್ತರಿಸಿದ್ದಾರೆ. ಕಳೆದ 20 ವರ್ಷಗಳ ಇತಿಹಾಸ ನೋಡಿದ್ರೆ ಹಿಂದೆಂದೂ ಚಳಿಗಾಲದ ಸಂದರ್ಭದಲ್ಲಿ ಇಷ್ಟು ಕನಿಷ್ಠ ಮಟ್ಟದ ತಾಪಮಾನ ದಾಖಲಾಗಿರಲಿಲ್ಲ. ಆದರೆ ಈ ಬಾರಿ ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಅಂದ್ರೆ 9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಇಷ್ಟೊಂದು ಕಡಿಮೆ ತಾಪಮಾನ ಅಥವಾ ಅತಿ ಹೆಚ್ಚಿನ ಶೀತಗಾಳಿ ಬೀಸ್ತಾ ಇದ್ದು ಜನರ ಎದೆ ನಡುಗುವಂತೆ ಮಾಡಿದೆ. ವಾಯುವಿಹಾರಕ್ಕೆ ತೆರಳಲೇಬೇಕಾದ ಅನಿವಾರ್ಯತೆ ಇರೋರು ತಲೆಗೆ ಟೋಪಿ, ಸ್ವೆಟರ್ ಸೇರಿದಂತೆ ಬೆಚ್ಚನೆಯ ಉಡುಪುಗಳ ಮೊರೆ ಹೋಗಿದ್ದಾರೆ. ಬಹುತೇಕರು ದಿನ ಇಡೀ ಬೆಚ್ಚನೆಯ ಉಡುಪು ಧರಿಸಿಯೇ ಕಾಲ ಕಳಿಬೇಕಾಗಿದೆ. ಮಧ್ಯಾಹ್ನ 3:30 ಅಥವಾ 4 ಗಂಟೆ ಅನ್ನುವಷ್ಟರಲ್ಲಿ ಸೂರ್ಯನ ರಶ್ಮಿಗಳು ಮತ್ತೆ ಮರೆಯಾಗುತ್ತೆ. ಅಂದ್ರೆ ಆ ಸಮಯದಿಂದ ಮತ್ತೆ ಮೈ ಕೊರೆಯೋ ಚಳಿ ಆರಂಭವಾಗುತ್ತೆ. ನಾವು ಇವತ್ತಿನ ದಿವಸ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆಸಿ ನೋಡಿದಾಗ 20 ವರ್ಷದ ಹಿಂದೆ ಇದ್ದಂಥ ಒಂದು ಚಳಿ ಈಗ ವಾಪಸ್ 20 ವರ್ಷ ಆದಮೇಲೆ ಇವತ್ತಿನ ದಿವಸ ಬೆಳಗ್ಗೆ 10 ಡಿಗ್ರಿ ಅನ್ನೋದು ಇವತ್ತು ನೋಡ್ದು ಒಂದು 3-4 ದಿವಸದಿಂದ 9ಗೂ ಸಹಿತ ಬಂದಿದೆ. ಇನ್ನು ದಿನೇ ದಿನೇ ಚಳಿ ಹೆಚ್ಚಾಗ್ತಿರೋದ್ರಿಂದ ತಾಪಮಾನ ತುಂಬ ಚಳಿ ವಾತಾವರಣ ಇನ್ನೂ ಜಾಸ್ತಿ ಇದೆ ಅನ್ನೋ ಕಾಂಟೆಗೆ ಇನ್ನೂ ಚಳಿಗಾಲ ಇನ್ನೂ ಈಗ ಪ್ರಾರಂಭವಾಗಿರೋದ್ರಿಂದ ವೃದ್ಧರಿಗೆ ಮತ್ತು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ಸಂಪೂರ್ಣವಾಗಿ ಸ್ವೆಟರ್ಗಳೆಲ್ಲ ಧರಿಸಿ ಕೈ ಗ್ಲೌಸ್ಗಳು ಹಾಕ್ಕೊಳ್ಳಿ. ಯಾಕಂದರೆ ಸ್ಟ್ರೋಕ್ಗಳಾಗುವಂಥ ಸಾಧ್ಯತೆಗಳು ಚಳಿಗೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ನಾವು ಏನು ಕೇಳ್ಕೊತೀವಿ ಅಂದರೆ ಈ ಚಳಿ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ಕ್ಲೈಮೇಟ್ ವೆದರ್ ರಿಪೋರ್ಟ್ ಬರ್ತಾ ಇರೋದ್ರಿಂದ ವೃದ್ಧರು ಆದಷ್ಟು ಬೆಳಗ್ಗೆ ವಾಕ್ ಮಾಡಬೇಕಾದ್ರೆ ಸ್ವಲ್ಪ 6:30 ಮೇಲ್ಗಡೆ ವಾಕ್ ಮಾಡಿ, 4:15 ತುಂಬ ಚಳಿಯಲ್ಲಿ ವಾಕ್ ಮಾಡಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಊಟಿ ಬಿಟ್ಟರೆ ಮಡಿಕೇರಿ. ಹಾಗೆ ಚಳಿ ನಮಗೆ ಸಾಧಾರಣವಾಗಿ ಈವರೆಗೆ ಕಂಡಿದ್ದೇವೆ, ಚಳಿಗಳನ್ನು ನಾವು ಅನುಭವಿಸಿದ್ದೇವೆ. ಆದರೆ ಈ ವರ್ಷದ ಚಳಿಯನ್ನು ನಾವು ಹೇಗೆ ಸಹಿಸ್ಕೊಳ್ಳೋದು ಅಂತ ಹೇಳೋ ರೀತಿಯಲ್ಲಿ ಇದ್ದೇವೆ. ಯಾಕೆಂದರೆ ಇವತ್ತು ಸೂರ್ಯನ ಬೆಳಕು ಒಂದು ಕಿರಣವನ್ನು ಕಾಣಬೇಕಾದ್ರೆ ನಾವೊಂದು 8ರಿಂದ 9, 10 ಗಂಟೆ ಆಗಬೇಕು ನಮ್ಮ ಸೂರ್ಯಕಿರಣ ಇಲ್ಲಿ ನಮ್ಮ ಮಡಿಕೇರಿಗೆ ಬೀಳಬೇಕಾದ್ರೆ. ಇನ್ನೊಂದು ಏನಂತಂದರೆ ಚಳಿ ಈ ರೀತಿಯ ಒಂದು ಚಳಿ ಅಂದರೆ ಮೈಯನ್ನು ಕೊರೆಯುವಂಥ ಚಳಿ, ನೀರನ್ನು ಮುಟ್ಲಿಕ್ಕೆ ಆಗಲ್ಲ, ಬಿಸಿನೀರಿಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ. ಆ ರೀತಿಯಲ್ಲಿ ಇವತ್ತೊಂದು ಚಳಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸುಮಾರು 10, 15, 20 ವರ್ಷದ ತಾಪಮಾನವನ್ನು ನಾವು ತೆಗೆದುಕೊಂಡಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.